ಇವ್ರು ದುಡ್ಡಿದೆಯಲ್ಲ, ಇವ್ರಿಗೆ ಒಂದು ಆಲ್ರೆಡಿ ನಾಯಕತ್ವ ಇದೆಯಲ್ಲ, ಹಾಗಾಗಿ ಎಲ್ಲ ಇವ್ರ 27-28 ವರ್ಷದ ಬಚ್ಚಗಳನ್ನ ತಗೊಂಡೋಗಿ ಎಂ ಪಿಗಳು ಮಾಡ್ಕೊಂಡಿದ್ದಾರೆ. ಪ್ರೀತಿ ಅದು ಪ್ರಜ್ವಲ್ ಬಗ್ಗೆ, ಅವನ ಅಯೋಗ್ಯ ಜೈಲಲ್ಲಿ ಇದಾನಲ್ಲ, ಕ್ರಿಮಿನಲ್ಲು, ಇನ್ನು ಜೈಲ್ ಸಿಕ್ಕಿಲ್ಲ, ಅವನ ಬಗ್ಗೆ ಹಾಸನದಲ್ಲಿ ಹೋದ್ರೆ ಜನ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಆತನಿಗಿಂತ 20 ವರ್ಷ 30 ವರ್ಷ ಸೀನಿಯರ್ ಆಗಿರೋ MLAಗಳನ್ನ ಬಾರ ಹೋಗಂತ ಇದ್ನಂತೆ ಅವನು ನೀಚ. ಅವನು ಒಂದೆರಡಲ್ಲ ಬಡ್ದಿರೋದು. ಜಡ್ಜ್ನೇ, ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಜಡ್ಜ್ ಇನ್ನೊಬ್ಬ ಕದೀಮ ಜಡ್ಜ್ ಹಿಡ್ಕೊಂಡು CBI ಸ್ಪೆಷಲ್ ಕೋರ್ಟ್ನ ಜಡ್ಜ್ಗೆ ಲಂಚ. ಬೇರೆ ಯಾರೋ ಮಧ್ಯವರ್ತಿಗಳು ಪಿಂಪ್ಗಳು ಕಳಿಸಿದ್ರೆ ಬೇರೆ, ಕೊಡ್ಸಿರೋದು ಯಾರ ಮೂಲಕ? ಜಡ್ಜ್ ಮೂಲಕ. ತುಂಬ ಅಸಹ್ಯ. ಯಾಕೆ ಬಾಳ್ತಿದ್ದಾರೋ ನಮ್ಮ ರಾಜಕಾರಣಿಗಳು ನನಗೆ ಅರ್ಥ ಆಗಿಲ್ಲ. ಅವ್ನು ನೋಡಿ, ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಇವತ್ತಿಗೂ ಜೈಲಲ್ಲಿದ್ದಾನೆ. ಇಂಥ ಬದುಕುಗಳು ನಮ್ಮ ರಾಜಕಾರಣಿಗಳು ಬಾಳ್ತಾ ಇರುವಂಥದ್ದು. ಮೊನ್ನೆ ತಾನೇ ಕಾಂಗ್ರೆಸ್ ಏನು ಇಷ್ಟುದ್ದ ಅಷ್ಟುದ್ದ ಅಂತಾರೆ, ಏನು ಹೊಸದಾಗಿ ಇವಾಗ ಅದೇನೋ ರೆಡ್ ಬುಕ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಮಾಡಿಬಿಟ್ರು ಅಂತೇಳಿ. ಮೊನ್ನೆ ಇವರ ಯೋಗ್ಯತೆಗೆ 28 MP ಕ್ಷೇತ್ರಗಳಿಗೆ 14 ಕ್ಷೇತ್ರಗಳಲ್ಲಿ MLA ಮಕ್ಕಳನ್ನ, ಮಿನಿಸ್ಟ್ರ್ ಮಕ್ಕಳನ್ನು, ಮಿನಿಸ್ಟ್ರ್ ಹೆಂಡ್ತಿರ್ನ, ಮಿನಿಸ್ಟ್ರ್ ಗಂಡನ್ನ ನಿಲ್ಲಿಸಿದ್ದಾರೆ. ಹೌದಾ ಇಲ್ವಾ? 28 ಏನು ಹಂಗಂದ್ರೆ ಇವೆಲ್ಲ ವಂಶಪಾರಂಪರ್ಯ ರಾಜಕಾರಣ. ಮಿಕ್ಕವರೆಲ್ಲ ದುಡಿಲಿ, ಇವ್ರ ಮನೆ ಜೀತ ಮಾಡಲಿ. ಇವ್ರು ದುಡ್ಡಿದೆಯಲ್ಲ, ಇವ್ರಿಗೆ ಒಂದು ಆಲ್ರೆಡಿ ನಾಯಕತ್ವ ಇದೆಯಲ್ಲ, ಹಾಗಾಗಿ ಎಲ್ಲ ಇವ್ರ 27-28 ವರ್ಷದ ಬಚ್ಚಗಳನ್ನ ತಗೊಂಡೋಗಿ ಎಂ ಪಿಗಳು ಮಾಡ್ಕೊಂಡಿದ್ದಾರೆ. ಇದೇನಿದು ಪ್ರಜಾಪ್ರಭುತ್ವ ಅಂತಾರ? ಅವ್ರಿಗೆ ಏನು ಕ್ವಾಲಿಟೀಸ್ ಇರುತ್ತೆ, ಸಮಾಜದ ಬಗ್ಗೆ ಏನು ಗೊತ್ತಿರುತ್ತೆ ಈ ಮಕ್ಕಳಿಗೆ? ಯಾಕಂದ್ರೆ ಅವ್ರು ಬೆಳೆದು ಬಂದಿರೋದೇ ಶ್ರೀಮಂತಿಕೆಯಲ್ಲಿ, ಅಧಿಕಾರದಲ್ಲಿ. ಸಾಮಾಜಿಕ ನ್ಯಾಯ ಅನ್ನೋದಿರಲಿ, ಒಂದು ಮನುಷ್ಯರನ್ನ ಪ್ರೀತಿ. ಅದು ಪ್ರಜ್ವಲ್ ಬಗ್ಗೆ, ಅವನ ಅಯೋಗ್ಯ ಜೈಲಲ್ಲಿ ಇದಾನಲ್ಲ, ಕ್ರಿಮಿನಲ್ಲು, ಇನ್ನು ಜೈಲ್ ಸಿಕ್ಕಿಲ್ಲ, ಅವನ ಬಗ್ಗೆ ಹಾಸನದಲ್ಲಿ ಹೋದ್ರೆ ಜನ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಆತನಿಗಿಂತ 20 ವರ್ಷ 30 ವರ್ಷ ಸೀನಿಯರ್ ಆಗಿರೋ MLAಗಳನ್ನ ಬಾರ ಹೋಗಂತ ಇದ್ನಂತೆ ಅವನು ನೀಚ. ಅವನು ಒಂದೆರಡಲ್ಲ ಬಡ್ದಿರೋದು. ಅವ್ರು ಇಡೀ ಇದಕ್ಕೆ ಅವರೆಲ್ಲ ಮಾಡ್ಕೊಂಡು ಬಂದಿರೋ ಅಕ್ರಮಗಳಲ್ಲ, ಪಾಪ ಬಡ್ದಿರೋದು ಪ್ರಜ್ವಲ್ಗೆ. ಎಲ್ಲಿಂದ ಬಂತು ಅವನಿಗೆ ದಿಮಾಕು? ಅವರ ಚಂದ್ರಾಯಪಟ್ಟಣ ಏನಪ್ಪ ಅವ್ರ ಹೆಸರು, ಪುಟ್ಟೇಗೌಡರು ಅಂತ, ಕರೆಕ್ಟ್, ಅಂಥವ್ರನ್ನೂ ಕೂಡ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ. ಅದನ್ನು ಸ್ಪಷ್ಟವಾಗಿ ಗೊತ್ತಿಲ್ಲ, ಬಟ್ ಎಲ್ರಿಗೂ ಆಗೇನಂತೆ ಏಕವಚನದಲ್ಲಿ. ತನ್ನ ತಂದೆಗಿಂತ ಹಿರಿಯರಾದವರನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ನಂತೆ ಇವನು ನೀಚ. ಇದೇ ತಾನೇ ಇವತ್ತು ಈ 25, 26, 27 ವರ್ಷಕ್ಕೆ ಮಿನಿಸ್ಟ್ರುಗಳು, MLAಗಳು, MP ಗಳಾಗಿರೋ ಮಕ್ಕಳು ಮಾಡೋದು. ಇದೇನು ಪ್ರಜಾಪ್ರಭುತ್ವ? ಇದೊಂದು ತುಂಬ ಕೆಟ್ಟ ಸ್ಥಿತಿಲಿದೆ. ಅದಕ್ಕೇ ನಾವೆಲ್ಲ ಜನಕ್ಕೆ ತಿಳಿಸ್ಬೇಕು, ಮಾಡಬೇಕು. ನೀವು ವಿಶೇಷವಾಗಿ ನೀವು ಮಾಧ್ಯಮದವರು, ನಾನು ಯಾಕೆ ವಿಚಾರವಾಗಿ ಮಾತಾಡ್ತಿದ್ದೀನಿ, ಇವೆಲ್ಲ ಅನಗತ್ಯ ಅನಿಸ್ಬೋದು. ಯಾಕೆ ಮಾತಾಡ್ತಿದ್ದೀನಿ, ನೀವು ಸ್ವಲ್ಪ ಜನಕ್ಕೆ ತಿಳಿಸಿ. ಇದು ಬದಲಾಗಲಿಲ್ಲ ಅಂದರೆ ಜನ ಕೊನೆಗೆ ಬಡಿಸ್ಕೊಳ್ತಾರೆ. ಹಂಗಿಂಗೆ ಬಡಿಸ್ಕೊಳ್ಳೋದಿಲ್ಲ. ಜನ ತಿನ್ನೋದಿಕ್ಕೆ ಗತಿ ಇಲ್ಲದೆ, ಯಾರು ಹೇಳೋರು ಕೇಳೋರು ಇಲ್ಲದೆ ಅರಾಜಕತೆ ಸೃಷ್ಟಿ ಆಗ್ಬಿಡುತ್ತೆ. ಇವತ್ತು ವ್ಯವಸ್ಥೆ ಇದೆ, ಒಂದಷ್ಟು ಜನ ಬಡದಾಡ್ತಾ ಇದ್ದಾರೆ. ಇವತ್ತಿಗೂ ಹಿರೇಮಠರು ಅಂತವ್ರು, ಸಂತೋಷ್ ಹೆಗಡೆ ಅಂತವ್ರು ಪಟ್ಟು ಬಿಡದೆ ಮಾಡಿದ ಕೆಲಸದಿಂದಾಗಿ ಹಿರೇಮಠರು ಅವರು ಅಮೇರಿಕದಲ್ಲಿದ್ದಂಥವ್ರು, ಅವರಿಬ್ಬರು ಮಕ್ಕಳು ಅವರ ಹೆಂಡತಿ ಕೂಡ ಅಮೇರಿಕದವರು ಬಂದು ಇಲ್ಲಿ ಕೆಲಸ ಮಾಡಿ ಅವತ್ತವರೆಲ್ಲ ಹೋರಾಟ ಮಾಡಿ ಇವತ್ತು ಹಿರೇಮಠರು ಅಷ್ಟು ವರ್ಷ ಬೆನ್ನು ಬಿದ್ದಿದ್ದಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಜೈಲಿಗೆ ಆಗಿದ್ದು ಅಂತಾಗಿದ್ದು. ಅದೊಂದಷ್ಟು ಇವರಲ್ಲಿ ಕಳ್ಳರಲ್ಲಿ ಭಯ ಹುಟ್ಟಿಸುತ್ತೆ. ಅದರಿಂದ ನೀವು ಬಚಾವಾಗಿದ್ದೀರಾ ಸಾಮಾನ್ಯ ಜನ. ಇಲ್ಲ ಅಂದಿದ್ರೆ ಇವ್ರು ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ರು. ಹಿರೇಮಠರ ಜೊತೆಲಿ ಇವತ್ತೊಬ್ಬರು ಮಲ್ಲಿಕಾರ್ಜುನ್ ರೆಡ್ಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸಂಗ್ರಾಮ ಪರಿಷತ್ತು ಹಿರೇಮಠರು ಕಟ್ಟಿದಂಥ ಸಂಘಟನೆ ಅಧ್ಯಕ್ಷ ಅನಿಸುತ್ತೆ ಅಲ್ಲಿ ಅವರು ಜನಾರ್ದನ್ ರೆಡ್ಡಿ 900 ಎಕರೆ ಫಲವತ್ತಾದ ಭೂಮಿ, ತುಂಗಭದ್ರಾ ನದಿಯ ಇದೇನು ನೀರಾವರಿ ಇರುವಂತಹ ಒಂದು ಫಲವತ್ತಾದ 900 ಎಕರೆ ಭೂಮಿಯನ್ನ ಏರ್ಪೋರ್ಟ್ ಮಾಡಬೇಕು ಅಂತ ಹೋದಾಗ ಆ ಮಲ್ಲಿಕಾರ್ಜುನ್ ರೆಡ್ಡಿ ಅನ್ನುವಂಥ ಒಬ್ಬ ಸಾಧಾರಣ ಹಿನ್ನೆಲೆಯಿಂದ ಬಂದಿರುವಂಥ ಒಬ್ಬ ವಕೀಲರು ಅವರ ಊರಿಂದ ಸುಮಾರು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಇನ್ನೂ ಜಾಸ್ತಿನೇ ಇರ್ಬೋದು, ಏನಂತಾರೆ ಉರುಳು ಸೇವೆ ಮಾಡ್ಕೊಂಡು ಬಂದು ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಆ ಹೋರಾಟ ಆ ಫಲವತ್ತಾದ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದ ರೀತಿಯಲ್ಲಿ ಕಾಪಾಡಿದ್ದು ಅಂದರೆ ಮಲ್ಲಿಕಾರ್ಜುನ್ ರೆಡ್ಡಿ. ಆ ಥರದವ್ರು ಎಷ್ಟೋ ಜನ ಇವ್ರನ್ನೆಲ್ಲ ಎದುರಾಕೊಂಡಿದ್ದು ತಾನೇ ಇವತ್ತು ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಆಗಿ ನಿಲ್ಲಿಸಿದ್ದು. ಇಲ್ಲ ಅಂದಿದ್ರೆ ಏನು ಒಬ್ಬೊಬ್ಬರನ್ನ ಬಡ್ದು ಬಾಯಿ ಹಾಕೊಂಡ್ಬಿಡ್ತಾ ಇದ್ರು. ಅವರು ಜಡ್ಜ್ನೇ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇನ್ನೊಬ್ಬ ಕದೀಮ ಜಡ್ಜ್ ಹಿಡ್ಕೊಂಡು CBI ಸ್ಪೆಷಲ್ ಕೋರ್ಟ್ನ ಜಡ್ಜ್ಗೆ ಲಂಚ. ಬೇರೆ ಯಾರೋ ಮಧ್ಯವರ್ತಿಗಳು ಪಿಂಪ್ಗಳು ಕಳಿಸಿದ್ರೆ ಬೇರೆ, ಕೊಡ್ಸಿರೋದು ಯಾರ ಮೂಲಕ? ಜಡ್ಜ್ ಮೂಲಕ. ಕೊನೆಗೆ 2 ಜಡ್ಜ್ಗಳು ಸಿಕ್ಕಿದ್ರಲ್ವ. ಇನ್ನು ಇದಕ್ಕಿಂತ ಏನು ಬೇಕಾದ್ರೂ ಕಾನೂನೇ ಇಲ್ಲ ಇವ್ರಿಗೆ, ದುಡ್ಡಿರೋ ಅಂಥವ್ರಿಗೆ. ಇವತ್ತು ಕರ್ನಾಟಕದಲ್ಲೂ ಬೇರೆ ಬೇರೆ ರಾಜಕಾರಣಿಗಳು ಇದೇ ಥರ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಜಡ್ಜ್ಗಳನ್ನ ತಮಗೆ ಅವಕಾಶ ಇದ್ದಾಗ ನೇಮಕ ಮಾಡ್ಕೊಂಡ್ಬಿಟ್ಟು ಅದೇ ಜಡ್ಜ್ಗಳಿಂದ ಬಚಾವೋ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ರಾಜ್ಯದಿಂದ ಕರ್ನಾಟಕದಲ್ಲಿ ಮಂತ್ರಿಗಳಾದವರು, ಮುಖ್ಯಮಂತ್ರಿಗಳಾದವರು, ಪ್ರಧಾನಮಂತ್ರಿಗಳಾದವರು ತಮಗೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಜಡ್ಜ್ಗಳ ನೇಮಕಾತಿಲಿ ಇವ್ರಿಗೆ ಅವಕಾಶ ಇರ್ತಿತ್ತಲ್ಲ, ನೇಮಕಾತಿ ಮಾಡಿಕೊಂಡು ಅದೇ ಜಡ್ಜ್ಗಳಿಂದ ತಮಗೆ ಬೇಕಾದಂಥ ರೀತಿಯಲ್ಲಿ
ಏನು ಆರ್ಡರ್ಸ್ನು ಪಡೆದಿದ್ದಾರೆ, ಉದಾಹರಣೆಗಳಿದೆ. ಇರುತ್ತೆ ಸಮಾಜ. ದಯವಿಟ್ಟು ಸಮಾಜ ಜನ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಒಳ್ಳೇದಕ್ಕಾಗಿ ಬೆಂಬಲಿಸಿ. ಏನು ನನಗೆ ನಾವೆಲ್ಲ ನಾನೊಂಥರ ಇವತ್ತು ಸನ್ಯಾಸಿ ಇದ್ದಂಗಿರೋ ನನಗೇನು ಬೇಕಾಗಿಲ್ಲ. ಹಿರೇಮಠರಿಗೆ ತಾನೆ 80 ವರ್ಷ ಆಯಿತು, 80 ವರ್ಷ ಆಗಿ 6 ತಿಂಗಳಾಯ್ತು ಅವರಿಗೆ. ಇವತ್ತಿಗೂ ಯಾಕೆ ಬಡ್ದಾಡ್ತಾ ಇದ್ದಾರೆ, ದೇಶ ಎಲ್ಲ ಯಾಕೆ ಓಡಾಡ್ತಾ ಇದ್ದಾರೆ? ಸಮಾಜದಲ್ಲಿ ಬಡವರು, ಕಡು ಬಡವರು, ನಿರ್ಗತಿಕರು ಇವರಿಗೆಲ್ಲ ಒಂದು ಅವಕಾಶ ಸಿಗಲಿ, ಧೈರ್ಯವಾಗಿ ಬದುಕಲಿ, ನ್ಯಾಯ ಸಿಗಲಿ ಅಂತಲ್ವಾ. ಅದನ್ನು ಬಿಟ್ಟು ನಾವು ಕಳ್ಳರು ಕದಿಮರು ಬೆಂಬಲಿಸಿದ್ರೆ ಉಳಿಯುತ್ತೆ ದೇಶ. ದಯವಿಟ್ಟು ನೋಡ್ಕೊಳ್ಳಿ. ಅಬಲರು, ದುರ್ಬಲರು, ಅಸಹಾಯಕರು, ಬಡವರೇ ಮೊದಲ ಹಂತದಲ್ಲಿ ಎಲ್ಲ ರೀತಿಯ ಸಂಕಷ್ಟಗಳಿಗೂ ಒಳಗಾಗೋರು. ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜನ ಉದಾರ